ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜಾಮಲ್ಲೇ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆವು. ಎಷ್ಟೊತ್ತು ಕಾಯ್ದು ಮಾರೆ, ಇದ್ರ ರಗಾಳೆ ಎಲ್ಲ ಮಾತಾಡಿಕೊಂಡು ಹೋದರೆ ಗೊತ್ತೇ ಆಗುದಿಲ್ಲ. ಎಲ್ಲ ಶಾಪಿಂಗ್ ಎಲ್ಲ ಪ್ಲೇಸ್ ಎಲ್ಲ ತೋರಿಸಿ ಆಯಿತು. ಇನ್ನು ನಮ್ಮ ಫ್ಲ್ಯಾಟ್ ಎದುರು ಇರುವ ಬೀಚನ್ನು ಎಂಜಾಯ್ ಮಾಡೋದು. ಈ ತಿರುಗಿ ಆ ಬೀಚಿಗೆ ಹೋಗಲಿಕ್ಕೆ ಟೈಮ್ ಸಿಗಲಿಲ್ಲ. ಸ್ವಿಮ್ಮರ್ ಎಲ್ಲ ಹೊರಟಿದ್ದಾರೆ ಬೀಚಿಗೆ. ಏನು ತಿಮಿಂಗಿಲ್ಲ ಹುಡುಕುದಾ? ಇದೇ ಫ್ಲ್ಯಾಟಲ್ಲಿ ನಾವು ಇರೋದು. ಡೈರೆಕ್ಟ್ ಇಲ್ಲಿ ಕಡಲು. ಇದೇ ಬೀಚಿಗೆ ಹೋಗುದು. ಈಗ ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ತಿದ್ದಾರೆ ತುಂಬ ಜನ. ಫುಲ್ ಚಂಡಿ ಆಗುದು ಬೇಡ. ಸ್ಟಾರ್ಟ್ ಆಗಿದೆ ಬಿರಿಯಾನಿ ಮಾಡಲಿಕ್ಕೆ. ಎಷ್ಟೆಲ್ಲ ನಿಮಗೆ ಕೆಜಿ, ಎಷ್ಟು ಕೆಜಿ ಬೇಕು ಕಮೆಂಟ್ ಮೂಲಕ ಹೇಳಿ. ರಾತ್ರಿಗೆ ಪ್ರಶಾಲ್ನವರ ಮನೆಗೆ ಬಂದೇವೆ. ಅವರು ಇನ್ವೈಟ್ ಮಾಡಿದ್ದಾರೆ. ಇವತ್ತಿನ ಡಿನ್ನರ್ ಎಲ್ಲರೂ ಸಹ ಒಟ್ಟಿಗೆ ಸೇರಿ ಮಾಡುವ ಅಂತೇಳಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಕಿಯಾರಾಗೊಂದು ಸ್ಪೆಷಲ್ ಆದ ಕ್ರಿಸ್ಮಸ್ ಗಿಫ್ಟ್ ಸಹ ಸಿಕ್ಕಿತು. ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಗಿಫ್ಟ್ ಸಿಕ್ಕಿದ್ರೆ ಅದನ್ನು ಬಿಚ್ಚಿ ಹಾಕಿ ಬಿಡ್ತಾರೆ. ಇದು ಹಾಗೆ ಆದದ್ದು. ಕ್ಯೂಟ್ ಆದ ಕ್ಲಿಪ್ಸ್ ಹಾಗೊಂದು ಬ್ಯಾಗ್ ಸಿಕ್ಕಿತಾಯ್ತಾ. ಇದು DIY ಬ್ಯಾಗ್. ಅವಳೇ ಕಲರ್ ಮಾಡಿ ಹೇಗೆ ಬೇಕು ಹಾಗೆ ಕಲರ್ ಮಾಡಿ ಇದನ್ನು ಹಾಕಿಕೊಂಡು ಸೀದಾ ಹೋಗ್ಬೋದು. ಮುಂಚೆಲ್ಲ ಕ್ರಿಸ್ಮಸ್ ಅಂದರೆ ಕುಸ್ವಾರ ಅಲ್ಲ, ಎಲ್ಲರ ಮನೆಯಲ್ಲಿ ಕುಸ್ವಾರ ಮಾಡ್ತಿದ್ರು. ಈಗೆಲ್ಲ ಯಾರಿಗೆ ಟೈಮ್ ಇಲ್ಲ ಮಾಡಲಿಕ್ಕೆ. ಮಕ್ಕಳಿಗೆ ಕುಸ್ವಾರ ಕೇಳಿದ್ರೆ ವಾಚಸ್ ಕುಸ್ವಾರ ಅಂತ ಕೇಳ್ತಾರೆ. ಬೇಕರಿಯಿಂದ ತಂದು ಖಾಲಿ ಗೊತ್ತುಂಟು. ಆದರೆ ಇದು ಟ್ರೆಡಿಷನ್, ಮಾಡುವ ಟ್ರೆಡಿಷನ್ನೇ ಮರ್ತು ಬಿಟ್ಟಿದ್ದೇವಲ್ಲ. ಪ್ರಶಾಲ್ದು ಮಮ್ಮಿ ಈಗ ಸಹ ಎಲ್ಲ ಕುಸ್ವಾರ್ ಮಾಡ್ತಾರೆ ಆಯ್ತಾ. ಮನೆಯಲ್ಲಿ ತಯಾರಿಸಿದ ಕುಸ್ವಾರ್ ನಮಗೆ ಇಟ್ಟಿದ್ದಾರೆ. ಮಕ್ಕಳೆಲ್ಲ ಸೇರಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ವಾಟರ್ ಇನ್ ಅ ಬೌಲ್, ಸ್ವಲ್ಪ ಬೀಳಿಸಬೇಕು, ಸ್ವಲ್ಪ ಅದಕ್ಕೆ ಹಾಕಬೇಕು. ಪೆಪ್ಪರ್, ಡೋಂಟ್ ಮಿಕ್ಸ್. ನಿಲ್ಲು ಕಿ, ನಿಲ್ಲು. ಬುರ್ಜಿ ಮಾಡೋದಲ್ಲ, ಅವನ ಕೈಯಿಂದ ಅದಕ್ಕೆ ಹಾಕ್ತಾರೆ. ಕೈಗೆ ಸ್ವಲ್ಪ ಸೋಪ್ ಹಾಕಬೇಕು. ನೋಡಿ ಎಲ್ಲ ಹೀಗೆ ಬದಿಗೋಯ್ತು. ವಾವ್, ವೆರಿ ನೈಸ್ ಜೋಶಿಲ್. Who taught you this? I saw on video. ವಾವ್, ಸೆಟಲ್ ಆಗ್ತದಲ್ಲ? ಪೆಪ್ಪರ್ ಎಲ್ಲ ಸೆಟಲ್ ಆಯ್ತು. ಅದು ದೂರ ಹೋಗ್ತದೆ ಸೋಪಿಗೆ. Can I do? Okay, now you have to put soap in your fingers. Wait. ಅದು ಕ್ಲಿಯರ್ ವಾಟರ್ ಹಾಕೋಣ. Let me put some. Change the water. ಫಸ್ಟ್ ಪೆಪ್ಪರ್ ಹಾಕ್ಲಿಕ್ಕೆ ವೇಟ್ ಮಾಡು. ಅಯ್ಯೋ, ಚಂಡಿ ಸ್ಪೂನಾ? ಅವಳಿಗೆ ಪೆಪ್ಪರ್ ಯಾಕೆ ಆಗ್ತಾ ಉಂಟು. Okay, don't mix. Okay, put your finger. ಇಬ್ಬರು ಸಹ ವಾವ್, Don't mix. ಸೆಟಲ್ ಆಯಿತು. ಮಿಕ್ಸ್ ಮಾಡ್ಲಿಕ್ಕಿಲ್ಲ ಕಿಯಾ, ಮಿಕ್ಸ್ ಮಾಡ್ಲಿಕ್ಕಿಲ್ಲ. ಎಲ್ಲ ಸೆಟಲ್ ಆಗೋದಲ್ಲ. ಯಾವುದ್ರಿಂದ ಇದು? ವಿಡಿಯೋದಲ್ಲಿ, ಯೂಟ್ಯೂಬ್ ವಿಡಿಯೋದಲ್ಲಿ ನೋಡು. Like what's the science behind it? That soap, no? That water molecules repel I'll the soap. do it myself, Mama. I'll do it. ಎಂತ ಮಾಡೋದು ಇದು? ಸೂಪಾ? No, I want to do myself, Mama. I'll do. You didn't know now. No, I want to do again. Now you drink that soup, yummy soup. Everybody, come on. ಚಕ್ಕುಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಈಗ ನಾನು ಯೂಟ್ಯೂಬಲ್ಲಿ ನೋಡಿದೆ ವಿಡಿಯೋ. ಈಗ ಪ್ರಶಾಲ್ನವರು ಚಕ್ಕುಲಿಯನ್ನು ಮಾಡ್ತಾ ಇದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ನೆಲದಲ್ಲಿ ಅಲ್ಲ, ಪ್ಲೇಟ್ ಉಂಟು. ತಿನ್ಲಿಕ್ಕಿಲ್ಲ ಚಕ್ಕುಲಿ ಇಲ್ಲಿ. ನೆಲಟ್ಟು ಮಾಡ್ತೀರಿ ಮಾರೆ, ಕಾರ್ ಹಿಡಿದು ಅವ ಮರುವರ್ಷ ಹೋಗ್ತಾನೆ ಚಕ್ಕುಲಿ. ಕರೆಕ್ಟ್ ಎಲ್ಲ ಸ್ಟಡಿ ಮಾಡಿದವ. ಚಕ್ಕುಲಿ ಹಿಡಕ್ ನೀನ್ ತೆಗ್ದಲ್ಲ ಒತ್ತೆ ಹಾಕೋ ಪಾಯಿಂಟ್. ಅವನನ್ನು ಗ್ಯಾರಂಟಿ ಮಾಡು. ಆಟ Patan jai. Mami,
ಆಂಟಿ ಪಾಸ್ 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 ಆಂಟಿ ಗೆಂದುಂಡಪ್ಪ ಗೆಂದುಂಡು ಚಕ್ಕುಲಿ ಗೆಂದುಂಡು ಎಂದಿನದ್ದು ಕುಡಿಯ ಒಂದು ಹೌದಾ ಇನ್ನು ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಹಾಕಿದ್ರೆ ಸರಿ ಆಗ್ತದೆ ಹೌದೌದು ಗೋಧಿ ಹಾಕಿದ್ರೆ ಸರಿ ಆಗ್ತದೆ ಮಮ್ಮಿ ನಿಮ್ಗೆ ಕಲಿಸ್ತೇವೆ ಬನ್ನಿ ರಾತ್ರಿಯ ಭೋಜನೆಗೆ ಆಂಟಿ ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದಾರೆ. ಬೆಂಡೆಕಾಯಿ ಪಲ್ಯ, ಅಂಜಲ್ ಮೀನಿನ ಫ್ರೈ ಹಾಗೂ ಸಾರ್. ನಂದಂತೂ ಫೇವ್ರೆಟ್ ಕಾಂಬಿನೇಷನ್ ಆಯ್ತಾ. ಮೀನ್ ಸಾರ್, ಮೀನ್ ಫ್ರೈ ಹಾಗೂ ಒಂದು ಪಲ್ಯ ಇದ್ರೆ ಯಾವ ಬಿರಿಯಾನಿಗಿಂತ ಕಮ್ಮಿ ಇಲ್ಲ ಅಲ್ಲ ಈ ಕಾಂಬಿನೇಷನ್. ಪ್ರಶಾಲ್ ಅಂತೂ ಹೇಳುದು ಬೇಡ, ಸೂಪರ್ ಆಗಿ ಕಾಮಿಡಿ ಮಾಡ್ತಾರೆ ಆಯ್ತಾ. ಸೇಮ್ ಟು ಸೇಮ್ ನನ್ನ ಹಸ್ಬೆಂಡ್ ಆಗಿ. ನನ್ನ ಹಸ್ಬೆಂಡ್ ಮಾತ್ರ ವಿಡಿಯೋದಲ್ಲೆಲ್ಲ ಸೈಲೆಂಟ್ ಆಗಿ ಬಿಡ್ತಾರೆ, ಮೌನ ವ್ರತ ಮಾಡಿ ಬಿಡ್ತಾರೆ ಅವರು. ಆದರೆ ಪ್ರಶಾಲ್ ಆಗಿ ಅಲ್ಲ, ಗಮ್ಮತ್ ಮಾತಾಡ್ತಾರೆ, ಖುಷಿ ಆಗ್ತದೆ ಪ್ರಶಾಲ್ ಮಾತಾಡುವಾಗ. ವರ್ಕ್ ಇನ್ ಪ್ರೋಗ್ರೆಸ್. ಆಯ್ತು ಮಮ್ಮಿ, ಡೋನಟ್ ಆಯ್ತು. ಆಯ್ಸಿ ಇದು ಪಾಂಡ್ಸ್ ಹುಡಿ ಅಲ್ಲ, ಪಾಂಡ್ಸ್ ಪೌಡರ್ ಅಲ್ಲ, ಇದು ಸಾಲ್ಟ್, ಟಾಟಾ ಸಾಲ್ಟ್, ಟಾಟಾ ಶುದ್ಧ ನಮಕ್. ಶುದ್ಧ ನಮಕ್. ನನಗುಂಟಾ ಹೀಗೆ ಓದ್ತದೆ ಮುಂಚೆ. ನಾವು ಚಪ್ಪಲಿ ಮಾಡಲಿಲ್ಲ ಮನೆಯಲ್ಲಿ. ಅಜ್ಜಿ ಮಾಡ್ತೀನಿ, ಅಮ್ಮ ಮನೇಲಿ ಮಾಡಿಲ್ಲ. ಇಷ್ಟು ಜನ ಜಡ್ಜಸ್ ಕೂತಿದ್ದ. ಅಡಿಗೆಯಲ್ಲಿ ಏರುಪೇರು ಇರ್ತದಲ್ಲ, ಆಂಟಿ ಯಾವತ್ತು ಪರ್ಫೆಕ್ಟ್ ಆದ ಕುಸ್ವಾರ್ ಮಾಡ್ತಾರೆ. ಈ ಸರ್ತಿ ಅವರ ಅಕ್ಕಿ ಹಿಟ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದರಿಂದ ಚಕ್ಕುಲಿ ಪುಡಿ ಪುಡಿ ರೀತಿಯಲ್ಲಿ ಬರ್ತಿತ್ತು. ಅದರಿಂದ ನಾವು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಅದನ್ನು ರಿಪೇರಿ ಮಾಡಿದೆವು. ಮಿಸ್ಸಸ್ ಕುಂದನ್ ಅವರು ದುಬೈಯಿಂದ ಇಲ್ಲಿ ಬಂದು ನಮ್ಗೆ ಚಕ್ಕಲಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ನೋಡಿ, ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿದೆ. ಮಿಡ್ ನೈಟ್ ಚಕ್ಕುಲಿ. ಥ್ಯಾಂಕ್ ಯು ಮಿಸ್ಸಸ್ ಕುಂದರ್. ಯು ವೆಲ್ಕಮ್. ಒಂದೊಂದು ಬೈಟ್ ಚಕ್ಕುಲಿ ನೋಡಿ, ಕ್ಲಾರ ನಾನು ನೆನೆಸಿಕೊಂಡು ತಿನ್ನೋದು. ನನ್ನ ಚಾನಲ್ ಹೆಸರು ಹಾಕಿ. ಎಸ್, ಕ್ರೆಡಿಟ್ ಮಿಸಸ್ ಕುಂದರ್. ಎಸ್. ಇಲ್ಲಿ ಉಂಟು, ರಿವ್ಯೂ ಕೊಡಿ. ಹೇಗಾಗಿದೆ ಮಿಸಸ್ ಕುಂದರ್ ಅವರು? ಸೂಪರ್ ಉಂಟು. ಕಾಯಿಸಿದ್ದು ಹೇಳಿ ಹೇಗೆ ಆಗಿದೆ. ಈಗ ಅವರು ಬೇಗ ಬೇಗ ಮಾಡ್ತಿದ್ದಾರೆ, ಇದು ಕಾಯ್ಬೇಕಲ್ಲ, ಲೇಟ್ ಆಗ್ತದೆ. ಒಳ್ಳೆ ಆಗಿದೆ ಆ ಟೇಸ್ಟ್. ಒಂದು ಲಾಯಕಾದ ಚಕ್ಕುಲಿ. ಯಾರಿಗೆಲ್ಲ ಎಷ್ಟು ಕಿಲೋ ಬೇಕು ಕಮೆಂಟ್ ಮೂಲಕ ಹೇಳಿ. ಚಕ್ಕುಲಿ ಮಾಡ್ತಾ 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 ಕಾಯಿಸ್ತಾ ಬೆಳಿಗ್ಗೆ 3 ಗಂಟೆಯವರೆಗೆ ಆಯ್ತು, ಗೊತ್ತೇ ಆಗ್ಲಿಲ್ಲ. ಆಂಟಿ ಮಾಡಿದ್ದು ಬಂದ ಸೂಪರ್ ಆಗಿ ಟೇಸ್ಟಿಯಾಗಿ ಬಂದಿತ್ತು. ಈಗ ವೆದರ್ಗೋಸ್ಕರ ಸರಿ ಹೇಳ್ತಿರ್ಲಿಲ್ಲ, ಅದರಿಂದಾಗಿ ಸ್ವಲ್ಪ ಗೋಧಿ ಹಿಟ್ಟು ಅದು ಹಾಕಿದ್ದು ಪರ್ಫೆಕ್ಟ್ ಆಗಿ ಬಂತು. ಅದರ ನಂತರ ಒಳ್ಳೆ 4 ದಿನ ಹೇಗೆ ಕಳೀತು ಅಂತಿರ್ಲಿಲ್ಲ. ಪ್ರಶಾಲ್ನವರ ಫ್ಯಾಮಿಲಿ ಒಟ್ಟಿಗಂತೂ ಸೂಪರ್ ಆಗಿ ಟೈಮ್ ಸ್ಪೆಂಡ್ ಮಾಡಿದೆವು. ಈಗ ಫೈನಲ್ ಆಗಿ ಹೊರಡುವ ಮುಂಚೆ ಪ್ರೇಯರ್ ಮಾಡ್ತಾ ಇವರಿಗೆಲ್ಲ ಬಾಯ್ ಹೇಳ್ತಾ ಮನೆಯಿಂದ ಹೊರಡ್ತಿದ್ದೇವೆ. ಥ್ಯಾಂಕ್ ಯು. ಟೇಕ್ ಕೇರ್. ಸಲಾಂ ಸಲಾಂ. ಕುಂಜೋಶ್, you all also can come, okay? Tell dada. Okay? Tell dada and mama. ಎಲ್ಲರೂ ಸಹ ಪಾಪ ರೆಡಿ ಆಗಿದ್ದಾರೆ ಹತ್ಲಿಕ್ಕೆ. ಹೋಗುವನಾ ದುಬೈಗೆ ಹೋಗುವನಾ? ಬನ್ನಿ ನೋಡ, ರೋಲ್ ನಂಬರ್ 2, 3, 4, 5 ಖಾಲಿ ರೋಲ್ ನಂಬರ್ 1 ಒಳಗೆ ಉಂಟು ಪಾಪ. ಬನ್ನಿ, ಓಕೆ? ಬೇಗ. ಓಕೆ 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 ಬಾಬು. ಬಾಯ್. Bye bye. Oshin, I'm coming back to take you. ಅವಳನ್ನ ನಾನು ಬರ್ತೇನೆ ಆಯ್ತಾ ತಗೊಂಡು ಹೋಗ್ಲಿಕ್ಕೆ ಈಗ. Bye bye. ಯು ಆರ್ ಕಮಿಂಗ್ ಬ್ಯಾಕ್ ನೌ, ಓಕೆ? ಪಾಪಯ. ಹೌದಾ? ಐ ವಿಲ್ ಕಮ್ ಅಂಡ್ ಗಿವ್ ಯು ಮಗ. ಐ ವಿಲ್ ಕಮ್ ಅಂಡ್ ಗಿವ್ ಯು.
ಕಂಡು ವಸ್ತಿದ್ದೆ. ಪಾಪ. ಬಾಯ್ ಪ್ರಜ್ಯೋತ್. See you, ಬಾಬು. Bye, baby. I'll get the car now, okay? Then we'll go together, okay? I'll wash the car and bring, okay? ಲಾಸ್ಟ್ ಡೇ ಇವತ್ತು ಮಧ್ಯಾಹ್ನ ಹೊರಡುದು 12 ಗಂಟೆಗೆ ಚೆಕ್ಔಟ್. ಈಗ ಆಲ್ಮೋಸ್ಟ್ 9:45 ಆಗ್ತಾ ಬಂತು. ಹೋಗಿ ಇನ್ನು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಇಲ್ಲಿದು ಹಲ್ವಾ ಅಂತೂ ತುಂಬಾ ಸ್ಪೆಷಲ್. ಒಮಾನಿ ಹಲ್ವಾ ತುಂಬ ಟೇಸ್ಟ್ ಹಾಗೂ ತುಂಬ ಇಲ್ಲಿದು ಸ್ಪೆಷಲ್ ಐಟಮ್ ಅದು. ಸೊ ಅದು ಸ್ವಲ್ಪ ಕೊಂಡೋಗುವ ಇವರ ಕೊಲೀಗ್ಸ್ಗೆಲ್ಲ ಕೊಡ್ಲಿಕ್ಕುಂಟು, ಹಾಗೂ ನಮಗೆ ಸಹ ತಿನ್ನಲಿಕ್ಕೆ. ಮತ್ತು ಟ್ರಾವೆಲ್ ಮಾಡುವಾಗ ಎಂತೆಲ್ಲ ಐಟಮ್ ಬೇಕು ಅದು ತಗೊಳ್ಕೊಟ್ಟು ಮತ್ತು ಬ್ರೇಕ್ಫಾಸ್ಟ್ ಆಗಲಿಕ್ಕೆ ಹೋಗುದು. ಅಷ್ಟು ಚಳಿ ಇಲ್ಲ ಇಲ್ಲಿ. ಎಂತ ಪೋರ್ಟಿಂದ ಶಿಪ್ ಹೊರಟಿದೆ. ಇಲ್ಲಿ ಎಂಡಲ್ಲಿ ಬರ್ತಾ ಉಂಟು, ಬರ್ತಾ ಉಂಟು, ಚಿಕ್ಕ ಇಲ್ಲ ದೊಡ್ಡ ಉಂಟು ಆಯ್ತಾ. ಇಲ್ಲಿ ಒಂದು ಬೊಲ್ಲ ಮಾರಿ, ಇಷ್ಟೇ ಮಳೆ ಬರೋದು ಯಾವತ್ತೂ ಸಹ, ಇಷ್ಟೇ ಚಂಡಿ ಆಗೋದು. ಎಂಥ ಮಳೆ ಅಂತ ಗೊತ್ತಿಲ್ಲ. ಮಳೆ ಕಾಡಿ ತೊಳಿತಾರೆ ಯಾರಿಗೆ ಗೊತ್ತು. ರೈಟ್ಸ್ ಪೋಯ್, ಎಂಥ ವ್ಯೂ ಅಲ್ಲ. ಕಡಲ್ದು ಕಲರ್ ಅಂತೂ ಅಕ್ಕನಿಲ್ಲಕ್ಕ. ಕಡಲ್ದು ಕಲರ್ ನೋಡಿ ಅಂತ ಕ್ಲೀನ್ ಉಂಟಲ್ಲ ಬೀಚ್, ಫುಲ್ ಬೀಚ್ ಕ್ಲೀನ್ ಉಂಟು. ಮತ್ತೆ ಇಲ್ಲಿ ಗಡಿ ಬಂದು ಕ್ಲೀನ್ ಸಹ ಮಾಡ್ತಾ ಇರ್ತಾರೆ. ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಗೋಕುಲ್ ರೆಸ್ಟೋರೆಂಟ್, ಪ್ಯೂರ್ ವೆಜ್. ಅಡ್ವರ್ಟೈಸ್ಮೆಂಟ್ ಅಲ್ಲ, ಜಸ್ಟ್ ಹೇಳುದು. ಹೆಸರು ನೋಡುವಾಗಲೇ ನಿಮಗೆ ಅಂದಾಜು ಆಗಿರ್ಬೋದು, ಇದು ಸಹ ಊರಿನವ್ರದೇ ಹೋಟೆಲ್. ನೈಸ್. ನಾವು ಸಹ ತಿನ್ನುವಾಗ ಸರ್ ವಡೆ ಒಳ್ಳೆ ಉಂಟು. ನಾನು ಇವತ್ತು ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ಮೈಸೂರು ತಿನ್ನುವಂತ ಆಗಿದೆ. ಸ್ವಲ್ಪ ಸ್ಪೈಸಿ ಇರ್ತದಲ್ಲ, ಖುಷಿ ಆಗ್ತದೆ, ಅದಕ್ಕೆ ಆರ್ಡರ್ ಮಾಡಿದ್ದು. ಮೈಸೂರು ಮಸಾಲೆ ದೋಸೆ, ಇದು ಪ್ಲೇನ್ ದೋಸೆ. 3 ರೀತಿಯ ಚಟ್ನಿ, ಒಂದು ಖಾರ ಚಟ್ನಿ, ಒಂದು ಚಪ್ಪೆ ಚಟ್ನಿ, ಸಾಂಬಾರ್. 3 ರೀತಿಯ ಚಟ್ನಿ ಅಲ್ಲ, 2 ರೀತಿಯ ಚಟ್ನಿ, ಒಂದು ಸಾಂಬಾರ್. ಬೇಡ ನೀ ತಿನ್ನಿ. ಸಾಂಬಾರು ಬಿಸಿ ಉಂಟು, ದೋಸೆ ಗಂಟಿದೆ. ಓ ದೇವರೇ, ಸಾಂಬಾರು ಬಿಡೋದಿಲ್ಲ ಸರ್. ಗಮ್ಮತ್ ಎಂತಂದರೆ, ಒಬ್ಬರು ವೇಟರ್ ಬಂದು ಕೇಳಿದರು, ಗೋಳಿ ಬಜ್ಜೆ ಸರಿ ಬೆಂದಿದ ನೋಡಿ. ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ಬಾಂಗ್ಲಾದೇಶದವ್ರು ಬಂದು ಆರ್ಡರ್ ಮಾಡಿದ್ದಾರೆ ಗೋಳಿ ಬಜ್ಜೆ. ಆರ್ಡರ್ ಮಾಡಿದಾಗ ಒಳಗೆ ಬೆಂದಿರಲಿಲ್ಲ, ಬಂದ ರೀತಿಯಲ್ಲಿತ್ತು. ಅವರದು ಚೀಸ್ ಅಂತ ನೆನೆಸಿ ನಕ್ಕಿ ತಿಂದದಂತೆ ಬಂದವನ್ನು. ಅವರಿಗೆ ಗೊತ್ತೇ ಇಲ್ಲ ಅದು ಗೋಳಿ ಬಜ್ಜೆ ಬೇಲಿಲ್ಲ ಅಂತೇಳಿ. ಮತ್ತೆ ಒಬ್ಬರು ವೇಟರ್ ನೋಡಿ ರೀಪ್ಲೇಸ್ ಮಾಡಿದ್ರು, ಬೇರೆ ಗೋಳಿ ಬಜ್ಜೆ ತಂದು ಕೊಟ್ಟರು ಅವರಿಗೆ. ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳಿದರೆ ಇದೆಲ್ಲ ಕಾಮನ್ ಅಲ್ಲ. ದೊಡ್ಡ ಮೆಷಿನೇ ಮಿಸ್ಟೇಕ್ ಮಾಡ್ತದಂತೆ. ಇನ್ನು ನಾವು ಅದು ಮನುಷ್ಯರು ಮಾರೆ, ಮಿಸ್ಟೇಕ್ ಮಾಡದೆ ಇರ್ಲಿಕ್ಕೆ ಆಗ್ತದಾ? ಒಂದು ಬೀತ್ ಸಮೌಂಟ್ ಸರಿ. ಊರಿನವ್ರು ಸಿಗುವಾಗ ನಮ್ಮ ಚಾನಲ್ ಸ್ವಲ್ಪ ಅಡ್ವರ್ಟೈಸ್ ಮಾಡಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಅಡ್ವರ್ಟೈಸ್ ಮಾಡಿದ್ದೆ ಅವರಿಗೆ. ನನ್ನ ಚಾನಲ್, ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್, ಫೇಸ್ಬುಕ್ ಚಾನಲ್ ಎಲ್ಲ ಹೇಳಿಕೊಟ್ಟು. ಈ ಹೋಟೆಲ್ದಾಗೆ ವೈಬ್ ಉಂಟಲ್ಲ, ನಾನು ಎಲ್ಲಿ ಸಹ ನೋಡಲಿಲ್ಲ. ಎಂಥ ಕಾಮಿಡಿ ಮಾರೆ. ಎಲ್ಲ ಸಹ ಒಂದೊಂದು ವೇಟರ್ನವ್ರು ಬರ್ತಾರಲ್ಲ, ಎಂಚೊಲ್ಲರ್ ಗೊತ್ತಾಯ್ತಾಗೆ ಖುಷಿ ಆಯಿತು. ಎಂಥ ವೈಬ್ ಮಾರೆ ಹೋಟೆಲಲ್ಲಿ. ಎಲ್ಲರೂ ಸಹ ಅಂದರೆ ಗೊತ್ತೇ ಇಲ್ಲ, ಅವರು ನಮ್ಮ ಫೇಸ್ಬುಕ್ ಫ್ರೆಂಡ್ಸ್ ಅಲ್ಲ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲ. ಆದರೆ ಸಹ ಒಂದು ಹೇಗಿದ್ದೀರಿ, ಮೆರಿ ಕ್ರಿಸ್ಮಸ್ ಅದೆಲ್ಲ ಒಂದು ಮಾತಾಡೋ ಖುಷಿ ಆಗ್ತದೆ. ಮತ್ತು ಗೋಳಿ ಬಜ್ಜಿ ಬೆಂದಿತ್ತಲ್ಲ ಒಬ್ಬ, ಓಕೆ ಬೇಡಿಲ್ಲದ್ರೆ ಹೇಳಿ, ಹಾಗೆಲ್ಲ. ಅಂದರೆ ಊರದವ್ರದ್ದೇ ಅಟ್ಮಾಸ್ಫಿಯರ್, ಒಳ್ಳೆ ಫೀಲಿಂಗ್ ಅಲ್ಲ. ಖುಷಿ ಆಯಿತು ನಮಗೆ ಅಂತೂ, ತುಂಬ ಡಿಫ್ರೆಂಟ್ ಫೀಲಿಂಗ್. ಇಲ್ಲಿ ಬಂದಾಗ ಹೀಗೆ ಮಾತಾಡಿದವರು ಯಾರು ಸಹ ಇಲ್ಲ ನಮ್ಮ ಹತ್ರ. ಖುಷಿ ಆಯಿತು. ಗುರ್ತೇ ಇಲ್ಲದವ್ರ ಹತ್ರ ಹೀಗೆ ಮಾತಾಡಿದ ಗ್ರೇಟ್ ಯಾರು. ಖುಷಿ ಆಯಿತು. ಒಳ್ಳೆ ರೀತಿಯ ವೈಬ್. ನಮ್ಮ ಹತ್ರ ಖಾಲಿ ಅಲ್ಲ, ಎಲ್ಲರ ಹತ್ರ ಸಹ ಬಂದವ್ರ ಹತ್ರ ಒಳ್ಳೆ ಮಾತಾಡ್ತಿದ್ರು. ಅವ್ರ ಹತ್ರ ಕೇಳಿದೆವು ನಾವು ಯಾವುದಾದ್ರು ಒಳ್ಳೆ ಒಮಾನಿ ಹಲ್ವಾ ಶಾಪ್ ಉಂಟಾ ಅಂತೇಳಿ. ಅವರೊಂದು ಸಜೆಸ್ಟ್ ಮಾಡಿದರು.
ಅದು ಆ್ಯಕ್ಚುಲಿ ಅದು ಈ ವರ್ಷ ನೋಡಿದ್ರು ಒಳ್ಳೆ ರೇಟಿಂಗ್ ಉಂಟು ಆ ಶಾಪಿಗೆ. ಸೊ ಅಲ್ಲಿಂದ ಈಗ ಒಮಾನಿ ಹಲ್ವಾ ತರಲಿಕ್ಕೆ ಹೋಗುದು. ಯಾವ ಫ್ಲೇವರ್ ತಗೊಳ್ತೇನೆ ಅಲ್ಲಿ ಹೋಗಿ ಹೇಳ್ತೇನೆ. ಇಲ್ಲಿ ಒಂದು ಪೇಯ್ಡ್ ಪಾರ್ಕಿಂಗ್ ಝೋನ್ ನೋಡಲಿಕ್ಕೆ ಸಿಕ್ಕಿತು. ಇಲ್ಲದೆ ತುಂಬ ಜಾಗದಲ್ಲಿ ಎಲ್ಲ ಫ್ರೀ, ಇಲ್ಲಿ ಒಂದು ಪೇಯ್ಡ್ ಪಾರ್ಕಿಂಗ್ ನೋಡಲಿಕ್ಕೆ ಸಿಕ್ಕಿತು. ಇಲ್ಲಿರುವ ಒಮಾನಿ ಸ್ವೀಟ್ಸ್ ಅಂಗಡಿಗೆ ಬಂದೇವೆ. ಅಲ್ ದಿವಾನಿಯಾ ಒಮಾನಿ ಸ್ವೀಟ್ಸ್. ಈ ಸ್ವೀಟ್ ಅಂಗಡಿ ಎಂಟರ್ ಆಗುವಾಗಲೇ ಉದ್ದದಾದ ಸೋಫಾ, ರಾಶಿ ಚಮಚ, ಟಿಶ್ಯೂ ಮತ್ತು ಪ್ಲೇಟಲ್ಲಿ ಹಲ್ವಾ ಇಟ್ಟಿದ್ದಾರೆ ಆಯಿತಾ. ಯಾರಿಗೆ ಬೇಕು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ನೋಡ್ಬೋದು. ಇಡೀ ಪ್ಲೇಟ್ ನಮ್ಗೆ ಇಟ್ಟದಲ್ಲ ತಿನ್ನಲಿಕ್ಕೆ, ಆದರೆ ಟೇಸ್ಟಿಂಗ್ ಮಾಡ್ಬೋದು. ಕೆಲವುದು ಕಲರ್ ಒಳ್ಳೆ ಇರೋದಿಲ್ಲ, ಆದರೆ ಟೇಸ್ಟ್ ಒಳ್ಳೆ ಇರ್ತದೆ. ಸೊ ಅಂಥದ್ರಲ್ಲಿ ನಾವು ಟೇಸ್ಟ್ ಮಾಡಿ ನೋಡಿ ಮತ್ತೆ ತಗೊಳ್ಬೋದು. ತುಂಬ ವೆರೈಟಿ ಹಲ್ವಾ ಇತ್ತು. ನಾವು ಕೇಸರ್ ಹಾಗೂ ಫಿಗ್ ಹಲ್ವಾ ತಗೊಂಡೆವು. ನೋಡಿ, ಕಂಪನಿ ಗಾಡಿ ಆದರೆ ಎಲ್ಲ ರೆಡ್ ಕಲರ್ ಇರ್ತದೆ ನಂಬರ್ ಪ್ಲೇಟ್. ಇಲ್ಲಿ ಅವರ ಲೋಕಲ್ ಗಾಡಿ ಆದರೆ, ಅವರದೇ ಸ್ವಂತ ಗಾಡಿ ಆದರೆ ಯೆಲ್ಲೋ ನಂಬರ್ ಪ್ಲೇಟ್. ಆಯಿತು, ಇನ್ನು ಪ್ಯಾಕಿಂಗ್ ಮಾಡಿ ಸೀದಾ ಹೊರಡುದು ಮರಳಿ ಗೂಡಿಗೆ. ಪಕ್ಕ ಹೋಗಿ ಇನ್ನು ಎಲ್ಲ ಎಂತ ಸಿಗ್ತದೆ ಎಲ್ಲ ಬೇಗ ಬೇಗ ಪ್ಯಾಕ್ ಮಾಡಿ ಹೊರಡಬೇಕು. ಇವತ್ತು ವೀಕ್ ಡೇ ಅಲ್ಲ, ಇನ್ನು ದುಬೈಯಲ್ಲಿ ಸಹ ಟ್ರಾಫಿಕ್ ಸ್ಟಾರ್ಟ್ ಆಗ್ತದೆ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯಿತಾ. ಇವತ್ತು ಡೆನಿಸ್ ಫೆರಾವೋನ ಬರ್ಡೇ. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ, ಆದರೆ ಕಿಯಾರ ಶಾಲೆಗೆ ಹೋಗಿದ್ದಾಳೆ. ಇಲ್ಲಿ ಶಾಲೆ ಸ್ಟಾರ್ಟ್ ಆಯಿತು ಇವತ್ತಿಂದ. ಸೊ ಅವಳು ಶಾಲೆಗೆ ಹೋಗಿದ್ದಾಳೆ, ಅದರಿಂದಾಗಿ ನಾನೇ ವಿಶ್ ಮಾಡ್ತೇನೆ ಆಯಿತಾ. ಹ್ಯಾಪಿ ಬರ್ಡೇ ಡೆನಿಸ್ ಫೆರಾವೋರ್ ಅವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 5th ಜಾನ್ವರಿಗೆ ಇವತ್ತು ಲವಿನಾ ವೇಗಸ್ನ ಬರ್ಡೇ. ಲವಿನಾ ಅಂತೂ ನನ್ನ ಪ್ರತಿ ವ್ಲಾಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಹ್ಯಾಪಿ ಬರ್ಡೇ ಲವಿನಾರವರೇ. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಆಯಿತು, ಮಸ್ಕತ್ ಸೀರೀಸ್ ಆಯಿತು, ಮಸ್ಕತ್ ಗಮ್ಮತ್ ತಿರುಗಿ ಆಯಿತು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ವಾಪಸ್ ನಾವು UAE ಬರೋದು ವೀಡಿಯೋಸ್ ಉಂಟು. ಖುಷಿ ಆಯಿತು, ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಫ್ಯಾಮಿಲಿ ಕಿಯಾರ ಹಾಗೂ ವೀನಾ ಕೊಟ್ಟಿಗೆ ಫಸ್ಟ್ ಟೈಮ್ ಹೋಗೋದು ಮಸ್ಕತ್ಗೆ. ತುಂಬ ಖುಷಿ ಆಯಿತು, ಒಳ್ಳೆ ಗಮ್ಮತ್ತು ಮಾಡಿದೆ, ಒಂದು ನಿಮಿಷ ಸಹ ವೇಸ್ಟ್ ಮಾಡಲಿಲ್ಲ. ಅಲ್ಲಿ ಅವರು ತಿರ್ಗದಷ್ಟು ನಾವು ತಿರುಗಿದ್ದೇವೆ ಅಂತ ಹೇಳ್ಬೋದು. ಗಮ್ಮತ್ತಾಯಿತು. ಇನ್ನೂ ಸಹ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಉಂಟು. ಅದು ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಜಾಗ ಇಟ್ಟಿದ್ದೇನೆ. ಈಗಲೆಲ್ಲ ತೋರಿಸಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಮನೆಯಲ್ಲೇ ಕೂತ್ಕೊಳ್ಬೇಕಾಗೋದು. ಅದರಿಂದಾಗಿ ನೆಕ್ಸ್ಟ್ ಟೈಮ್ಗೆ ಸಹ ಸ್ವಲ್ಪ ಜಾಗ ಇಟ್ಟಿದ್ದೇವೆ. ಬಟ್ ಮೇನ್ ಜಾಗ ಈ ಸರ್ತಿ ನಿಮಗೆಲ್ಲ ತೋರಿಸಿ ಆಯಿತು. ಹೇಗಾಯಿತು ನಿಮಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್ ಬಾಯ್.